ಹಲವಾರು ದಶಕಗಳಿಂದ ಮಡಿವಾಳ ಸಮುದಾಯ ನಡೆಸುತ್ತಿರುವ ಪರಿಶಿಷ್ಟ ಜಾತಿಗೆ ಸೇರಿಸುವ ಹೋರಾಟಕ್ಕೆ ಇಲ್ಲಿಯವರೆಗೂ ನ್ಯಾಯ ಸಿಕ್ಕಿಲ್ಲ. ಈಗ ಒಗ್ಗಟ್ಟಿನಿಂದ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ತರಲು ಅಹೋರಾತ್ರಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂ.ಕೆ. ಹನುಮಂತಪ್ಪ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 16ರಂದು ಬೆಳಗ್ಗೆ 8ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಅತ್ಯಂತ ಸಣ್ಣ ಸಮುದಾಯವಾಗಿರುವ ಈ ಮಡಿವಾಳ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಹಕ್ಕಿನಿಂದ ವಂಚಿತರಾಗಿದ್ದೇವೆ. ಆದರೆ ಬಲಿಷ್ಠ ಸಮುದಾಯಗಳು ಆಕ್ರಮಿಸಿಕೊಂಡು ನಮಗೆ ನಿರ್ಲಕ್ಷ್ಯ ತೋರಲಾಗುತ್ತಿದೆ ಎಂದು ದೂರಿದರು. 16ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಾವು ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. 16ನೇ ತಾರೀಕು ದಯವಿಟ್ಟು ನಮ್ಮ ಸಮಾಜದವರು ಯಾರೇ ಇರಲಿ, ಅವ್ರು ಕರೆದ್ರು ಇವ್ರು ಕರೆದ್ರು, ಅವ್ರು ಬೇಡ ಇವ್ರು ಬೇಡ ಅಂತಲ್ಲ. ಇದು ನಾವು ಮಾಡ್ತಿರೋದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ನಮಗೆ ಇದೆಲ್ಲ ಆಯ್ತು ಅಂದರೆ ಪ್ರತಿಯೊಂದು ಮನೆಗೂ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ನಾವು ಇನ್ನೊಂದು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಗುಲ್ಬರ್ಗದ ಯುವಜನರು ಇರಲಿ, ಕರ್ನಾಟಕದಾಗ ಎಲ್ಲೇ ಇರಲಿ, ಎಲ್ಲ ನಮ್ಮವರೇ. ಅವರು ನಮಗೆ ವಿರೋಧವಾಗಿರಲಿ, ನಮ್ಮ ಪರವಾಗಿರಲಿ, ಯಾರನ್ನೇ ಇರಲಿ, ನಮಗೇನು ಇದಕ್ಕೆ ಎಲ್ಲರೂ ಬಂದು ಸಾಕಟ್ಟು ಇದನ್ನೆಲ್ಲದು ಮಾಡಿ. ಈಗ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅವರು ಒಳ್ಳೆಯ ಆಡಳಿತ ನಡೆಸ್ತಿದ್ದಾರೆ. ಅವರು ನಮ್ಮದು ನಿಗಮದ ಈ ನಮ್ಮ ಮಾಚಿದೇವ್ರದ್ದು ಇದನ್ನು ಪೂಜೆ ಕೂಡ ಅವರೇ ಮಾಡಿದರು. ಅದನ್ನು ಆಮೇಲೆ ನಿಗಮವನ್ನು ಕೊಟ್ಟಿದ್ದಾರೆ. ಈಗ ಏನು ಮಾಡಬೇಕಂದ್ರೆ, ನಮಗೆ ಅನುಪೂರ್ಣ ವರದಿ ರೆಡಿಯಾಗಿ 2008ರಿಂದ ರೆಡಿಯಾಗಿದೆ. ಆ ವರದಿಯನ್ನು ಯಾಕೆ ಇವರು ಇಟ್ಕೊಂಡು ಕುಂತಿದ್ದಾರೆ, ಅದನ್ನು ಕಳಿಸಿ ನಮಗೆ 17 ರಾಜ್ಯದಲ್ಲಿ ಆಲ್ರೆಡಿ ನಮ್ಮದು ಎಸ್ ಸಿ ಇದೆ. ಆಮೇಲೆ ಹಿಂದೆ ನಮ್ಮದು ಮೈಸೂರು ರಾಜ್ಯರು ಇದ್ದಲ್ಲಿ ಆವಾಗಲೂ ಎಸ್ ಸಿ ಇದೆ. ನಮ್ಮದು ಮೈಸೂರು ಆಡಳಿತದಲ್ಲಿ ರಾಜರಿದ್ದಾಗೂ ಎಸ್ ಸಿ ಇದೆ. ಈಗ ನಮ್ಮನ್ನು ಯಾಕೆ ಮಾಡ್ತಾಯಿಲ್ಲ? ನಾವಿರೋದು 5 ಲಕ್ಷ 6 ಲಕ್ಷ ಜನ ಅಂತ ಗೌರ್ಮೆಂಟ್ನವರೇ ಸರ್ವೆ ಮಾಡಿ ಹೇಳಿದ್ದಾರೆ. ಇಷ್ಟು ಕಡಿಮೆ ಇದ್ದಂಥವ್ರು ನಮ್ಮವ್ರು ಯಾರು MLA ಇಲ್ಲ, MP ಇಲ್ಲ. ನಮಗೆ ಯಾರು ವಿಧಾನಸೌಧದಲ್ಲಿ ಹೋಗಲಿಕ್ಕೆ ಒಂದು ಧ್ವನಿ ಎತ್ತಲಿಕ್ಕೆ ನಮ್ಮವ್ರು ಯಾರೂ ಇಲ್ಲ. ಇದೊಂದು ನಮಗೊಂದು ಏನಾದರೂ ಸರ್ಕಾರ ನಮಗೆ ಇದನ್ನು ಕೊಟ್ಟಿದ್ದ ಕರೆಯೋದ್ರೆ, ಎಸ್ಸಿಗೆ ಸೇರಿಸಿದ್ದೆ ಕರೆಯೋದ್ರೆ ನಮ್ಮ ಮಕ್ಕಳ ಮರಿಗೆ ಆಗಲಿ, ನಮ್ಮ ರಾಜಕೀಯದಲ್ಲಿ ಆಗಲಿ, ಎಲ್ಲದರಲ್ಲಿ ಪ್ರತಿನಿಧಿ ಸಿಗುತ್ತೆ. ಆಮೇಲೆ ತಾಲೂಕ್ ಪಂಚಾಯತಿ, ಪಟ್ಟಣ ಪಂಚಾಯತಿ ಎಲ್ಲರೂ ಅಲ್ಲೊಬ್ರು ನಮ್ಮರಾದ್ರೂ ಒಂದು ಮಡಿವಾಳರು ಇದಾರಪ್ಪ ಎಂಬ ಒಂದು ಗುರುತಿಸಿಕೆ ಅಂತಾರೆ ಅಂತ ಹೇಳ್ಬಿಟ್ಟು ನಾವು ಇದನ್ನೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ದಯವಿಟ್ಟು ಸರ್ಕಾರ ಭಾಳ ನಮಗೆ ಇದು ಮಾಡ್ತಾಯಿದ್ದಾರೆ. ಭಾಳ ದಿವಸ ಪೆಂಡಿಂಗ್ ಇಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ನಮಗೆ ನಮ್ಮ ಸಮಾಜದವ್ರು ಎಲ್ಲರೂ ಬಂದು 16ನೇ ತಾರೀಕಿನ ದಿನ ಬಂದು ಸಹಕಾರ ಕೊಟ್ಟು, ಸರ್ಕಾರದವರು ಕರೆಕ್ಟಾಗಿ ಬಂದು ನಮಗೆ ನಮ್ಮ ಮುಖ್ಯಮಂತ್ರಿ ಸಾಹೇಬರೇ ಬಂದು ಇದನ್ನು ಮನವಿ ತಗೊಂಡು ನಮಗೇನಾದರೂ ಮಾಡಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.